ಟೋಲ್ ಸುಂಕ ವಸೂಲಿ ಮಾಡುವಂತಹ ಈ ಕೇಂದ್ರದ ಸಿಬ್ಬಂದಿಗಳ ಗೂಂಡಾವರ್ತನೆ ನೋಡಿ ನಮಗೆ ಬೇಸತ್ತು ಹೋಗಿದೆ. ಇದು ಕೊನೆಯಾಗಬೇಕು. ಇನ್ನಿಲ್ಲಿ ಅವರು ಗೂಂಡಾಗಿರಿ ಮಾಡಬಾರ್ದು. ಒಂದನೇದ್ದು. ಎರಡನೇದ್ದು ಇಲ್ಲಿ ಒಂದು ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ನಿಯಮ ಇದೆ. ಟೋಲ್ ಸಂಗ್ರಹ ಮಾಡುವಂತಹ ರಸ್ತೆಗಳು ಹೇಗಿರಬೇಕು ಅಂತ ಹೇಳುವಂತಹ ನಿಯಮ ಇದೆ. ಇಲ್ಲಿ ಕೇವಲ ನಾವು ಟೋಲ್ ಮಾಡುವಂತಹ ಟೋಲ್ ಗೇಟ್ನ ವಿಚಾರ ಮಾತ್ರ ಅಲ್ಲ ಹೇಳುವುದು. 60 ಕಿಲೋಮೀಟರ್ಗಳಿಗೆ ಒಂದು ಟೋಲ್ ಇರಬೇಕು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರಿನಿಂದ ಆರಂಭಗೊಂಡು ಇಲ್ಲಿಗೆ ಬರುವಾಗ ಆಗುವಂಥದ್ದು 22 ಕಿಲೋಮೀಟರ್. 20 ಕಿಲೋಮೀಟರ್ಗೆ ಒಂದು ಟೋಲ್ ಇಟ್ಟಿದ್ದಾರೆ. ಕೇಳುವಾಗ ಹೇಳ್ತಾರೆ ಇದು ಉಡುಪಿಯಿಂದ ಬರುವಂಥ ಕನೆಕ್ಟಿಂಗ್ ರೋಡ್ ಅಂತ. ನಾವು ಹೇಳ್ತಾ ಇರೋದು ಇದು NH 75 ಆರಂಭವಾಗುವುದು ಮಂಗಳೂರಿನಿಂದ 22 ಕಿಲೋಮೀಟರ್ ಆಗುವಾಗ ಟೋಲ್ ಇಟ್ಟಿದ್ದಾರೆ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇದನ್ನು ತೆರವುಗೊಳಿಸಬೇಕು. ಮತ್ತೊಂದು ಬೇಡಿಕೆ, ಟೋಲ್ ರಸ್ತೆ ಅಂತ ಹೇಳಿದರೆ ಅದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇರಬೇಕು. ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಅಲ್ಲಿ ಪ್ಯಾಚ್ ವರ್ಕ್ಗಳನ್ನು ಮಾಡುವಂಥದ್ದು, ಒಳ್ಳೆ ರೀತಿಯಾದಂತಹ ರಸ್ತೆಯನ್ನು ಸುಸ್ಥಿತಿಯಲ್ಲಿಡುವಂಥ ಕೆಲಸ ಹೆದ್ದಾರಿ ಪ್ರಾಧಿಕಾರದ್ದಾಗಿರ್ತದೆ. ಅದು ಇಲ್ಲಿ ಆಗ್ತಾ ಇಲ್ಲ. ಒಂದು ಮಳೆ ಬಂದ ಕೂಡಲೇ ಇಲ್ಲಿ ಟೂ ವೀಲರ್ಗಳು ಜಾರಿ ಬೀಳ್ತಾ ಇದೆ, ರಸ್ತೆಯಲ್ಲಿ ಹೊಂಡಗಳಾಗ್ತಾ ಇದೆ. ಇಲ್ಲಿ ಸ್ವಲ್ಪ ಮುಂದೆ ತುಂಬೆಗೆ ಹೋದರೆ ನೀವು ರಾತ್ರಿ ಒಂದು ಚಿಕ್ಕ ಮಳೆ ಬರಲಿ ಇಡೀ ರಸ್ತೆಯಲ್ಲಿ ನೀರು ಕಟ್ಟಿರ್ತದೆ. ಈ ಹೆದ್ದಾರಿ ಪ್ರಾಧಿಕಾರದ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಅದನ್ನು ತೆರವುಗೊಳಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅದು. ಯಾಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ? ಇಲ್ಲಿ ಒಂದೇ ಒಂದು ಸ್ಟ್ರೀಟ್ ಲೈಟ್ಗಳು ಉರಿತಾ ಇಲ್ಲ. ಮಂಗಳೂರಿನಿಂದ ಇಲ್ಲಿವರೆಗೆ ಬರುವಾಗ ಸ್ಟ್ರೀಟ್ ಲೈಟ್ಗಳು ಉರಿತಾ ಇಲ್ಲ. ರಸ್ತೆ ದಾಟಲಿಕ್ಕೆ ಜೀಬ್ರಾ ಕ್ರಾಸ್ಗಳಿಲ್ಲ, ಅಂಡರ್ ಪಾಸ್ಗಳಿಲ್ಲ, ಫ್ಲೈ ವಾಕ್ಗಳಿಲ್ಲ. ಇಂಥ ಕಡೆಗಳಲ್ಲಿ ಇವರು ಅಕ್ರಮವಾಗಿ ಕಳೆದ 12 ವರ್ಷಗಳಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಟೋಲ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರಬಾರ್ದು, ಇದನ್ನು ತೆರವುಗೊಳಿಸಬೇಕು ಅಂತ ಹೇಳುವಂತಹ ಒಂದು ಆಗ್ರಹವನ್ನು ನಾವು ಹೆದ್ದಾರಿ ಪ್ರಾಧಿಕಾರದ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಆ ಉದ್ದೇಶವನ್ನು ಇಟ್ಟುಕೊಂಡಾಗಿರ್ತದೆ ಇವತ್ತು ನಾವು ಇಲ್ಲಿ ಹೋರಾಟಕ್ಕೆ ಕರೆಗೊಟ್ಟಂಥದ್ದು. ನೀವು ಮೊನ್ನೆ ನೋಡಿರ್ಬೋದು, ಅದು ದಿನಂಪ್ರತಿ ನಡೆಯುವಂಥ ಘಟನೆ. ಯಾರೋ ಒಬ್ಬರು ವಿಡಿಯೋ ಮೊಬೈಲ್ನಲ್ಲಿ ಶೂಟ್ ಮಾಡಿದ ಕಾರಣ ಈ ವಿಚಾರ ನಮ್ಮ ಗಮನಕ್ಕೆ ಬಂತು. ಈ ಗೂಂಡಾಗಳು, ಇಲ್ಲಿರುವಂತಹ ಗೂಂಡಾಗಳು ದಿನಂಪ್ರತಿ ಈ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವಾಹನ ಚಾಲಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಏನು ಲಾರಿ ಚಾಲಕರು ಅಂತ ಹೇಳಿದರೆ ಇವರಿಗೆ ಅಷ್ಟೊಂದು ತಾತ್ಸಾರ ಮನೋಭಾವನೆ ಯಾಕೆ? ಒಂದು ವೇಳೆ ಲಾರಿ ಚಾಲಕರು ಒಂದು ವಾರ ನಾವು ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ಅವರು ಸ್ಟ್ರೈಕ್ ಕುಳಿತುಕೊಂಡ್ರೆ ಇವರಿಗೆ ತಿನ್ನಲಿಕ್ಕೆ ಏನಾದರೂ ಸಿಗ್ಬೋದಾ? ಕುಡಿಲಿಕ್ಕೆ ನೀರು ಸಿಗ್ಬೋದಾ? ನಾವು ಯಾಕೆ ಲಾರಿ ಚಾಲಕರು ಅಂತ ಹೇಳಿ ಅವರನ್ನು ಅಷ್ಟೊಂದು ತಾತ್ಸಾರ ರೀತಿಯಲ್ಲಿ ನೋಡುವುದು? ಈ ಗೂಂಡಾ ಒಬ್ಬ ಮೊನ್ನೆ ದಾಳಿ ಮಾಡಿದ್ದಾನಲ್ಲ, ಹಲ್ಲೆ ಮಾಡಿದ್ದಾನಲ್ಲ, ಇವನ ಮೇಲೆ ಯಾವ ಕ್ರಮವನ್ನು ನಮ್ಮ ಇಲಾಖೆ ಕೈಗೊಂಡಿದೆ? ನಮ್ಮ ಇಲಾಖೆ ಯಾವ ಕ್ರಮ ಕಂಡುಕೊಂಡಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್. ಮನುಷ್ಯ ಹುಟ್ಟಿ ಸಾಯುವವರೆಗೂ ಕೂಡ ಟ್ಯಾಕ್ಸ್. ಹುಟ್ಟಿದ ಕೂಡಲೇ ಆ ಮಗುವಿನ ಬಟ್ಟೆಗೆ, ಆ ಮಗುವಿನ ಆಸ್ಪತ್ರೆಗೆ, ಎಲ್ಲದಕ್ಕೂ ಕೂಡ ಟ್ಯಾಕ್ಸಿನಿಂದ ಆರಂಭವಾಗಿ ಅವನು ಸಾಯುವಾಗ ಆ ಮಣ್ಣಿಗೆ ಕೊಂಡೋಗಿ ಇಡುವಾಗ ಆ ಹಾಕುವಂಥ ಬಿಳಿ ಬಟ್ಟೆಗೆ ಕೂಡ ಟ್ಯಾಕ್ಸ್ ಇಂಡಿಯಾ ಭಾರತದಲ್ಲಿ. GST, CST, ವ್ಯಾಟ್ ತೆರಿಗೆ, ಯಾವ ತೆರಿಗೆ? ಅಬಕಾರಿ ತೆರಿಗೆ, ಮತ್ತೊಂದು ಪ್ರೊಫೆಷನಲ್ ಟ್ಯಾಕ್ಸ್, ವಾಣಿಜ್ಯ ತೆರಿಗೆ, ಎಲ್ಲ ತೆರಿಗೆಗಳನ್ನು ಪಡೀತಾರೆ. ಪುನಃ ಈ ರಸ್ತೆಯಲ್ಲಿ ಒಂದು ವಾಹನ ಹೊಸ ವಾಹನ ಖರೀದಿ ಮಾಡಿದ ನಂತರ ಅದು ರಸ್ತೆಗಿಳಿಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು. ಅದಿಷ್ಟು ಅಂತ ಲೆಕ್ಕ ಇದೆ. 5 ಲಕ್ಷದ ಒಳಗೆ ಇರುವಂತಹ ವಾಹನಕ್ಕೆ ಇಷ್ಟು %, 10 ಲಕ್ಷಕ್ಕಿಂತ ಮೇಲೆ ಹೋದಂಥ ವಾಹನಕ್ಕೆ ಇಷ್ಟು %. ಅದು ಯಾಕೆ ಟ್ಯಾಕ್ಸ್ ಕಟ್ಟುವುದು? ನಾವು ರಸ್ತೆಯಲ್ಲಿ ಓಡಾಡಲಿಕ್ಕೆ 1 ಲೀಟರ್ ಪೆಟ್ರೋಲ್ನ ಬೆಲೆ ಎಷ್ಟು? ಫ್ಯೂಯಲ್ನ ಬೆಲೆ ಎಷ್ಟು? ಮೂಲ ಬೆಲೆ ಇರುವುದು 40 ರೂಪಾಯಿ. ನಮ್ಮ ಮಂಗಳೂರಿನ ರಿಫೈನರಿಯಲ್ಲಿ MRPL ಪೆಟ್ರೋಕೆಮಿಕಲ್ ರಿಫೈನರಿಯಲ್ಲಿ 1 ಲೀಟರ್ನ ಕಚ್ಚಾ ತೈಲ ತಂದು ಇಲ್ಲಿ ರಿಫೈನರಿಯಲ್ಲಿ ಅದನ್ನು ಶುದ್ಧೀಕರಿಸಿದಂತಹ ಪೆಟ್ರೋಲ್ ಡೀಸೆಲ್ ಮಾಡಿದ ನಂತರ ವಿದೇಶಕ್ಕೆ ಭಾರತ ಸರ್ಕಾರ ಮಾರಾಟ ಮಾಡೋದು 42 ರೂಪಾಯಿಗೆ. ವಿದೇಶಕ್ಕೆ ಭಾರತ ಸರ್ಕಾರ ಮಾರಾಟ ಮಾಡುವುದು 42 ರೂಪಾಯಿಗೆ. ಆದರೆ ನಮಗೆ ನಮ್ಮ ವಾಹನಕ್ಕೆ ಆ ಡೀಸೆಲ್ ಹಾಕಬೇಕಾದ್ರೆ 89 ರೂಪಾಯಿ ಕೊಡಬೇಕು. 89 ರೂಪಾಯಿ ಕೊಡಬೇಕು. ಅಲ್ಲಿ ಪೆಟ್ರೋಲ್ ಅನ್ನು ಮತ್ತು ಡೀಸೆಲ್ ಅನ್ನು ಕೇಂದ್ರ ಸರ್ಕಾರ GST ವ್ಯಾಪ್ತಿಯಿಂದ ಹೊರಗಿಟ್ಟಿದೆ. ಒಂದು ವೇಳೆ ಅದು GST ವ್ಯಾಪ್ತಿಯ ಒಳಗೆ ಬಂದರೆ 18%, ಒಂದು 60 ರೂಪಾಯಿಯ ಆಸುಪಾಸಿನಲ್ಲಿ ನಮ್ಮ ಪೆಟ್ರೋಲ್ ಡೀಸೆಲ್ನ ಬೆಲೆ ಆಗ್ತಾ ಇತ್ತು.
ಆದರೆ ಇವತ್ತು ಅದನ್ನು GST ವ್ಯಾಪ್ತಿಯಿಂದ ಹೊರಗಿಟ್ಟು ಯಾವೆಲ್ಲ ಟ್ಯಾಕ್ಸ್ಗಳಿದೆ ಅದನ್ನೆಲ್ಲದಕ್ಕೆ ವಿಧಿಸಿ 1 ಲೀಟರ್ ಪೆಟ್ರೋಲಿಗೆ ಹತ್ತಿರ 100 ರೂಪಾಯಿ ನಂಬಿದ ಪಡೀತಾ ಇದೆ ಈ ಸರ್ಕಾರ. 100 ರೂಪಾಯಿ ಒಂದು ದಿವಸದಲ್ಲಿ ಎಷ್ಟು ಎಷ್ಟು ದಶಲಕ್ಷ ಕೋಟಿ ಲೀಟರ್ ಪೆಟ್ರೋಲ್ ಈ ದೇಶದಲ್ಲಿ ಮಾರಾಟವಾಗ್ತದೆ, ಎಷ್ಟು ಟ್ಯಾಕ್ಸ್ ಈ ದೇಶದ ಖಜಾನೆಗೆ ಹೋಗ್ತದೆ. ಮತ್ತೆ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದಕ್ಕೂ ನಾವು ಟ್ಯಾಕ್ಸ್ ಕೊಟ್ಟಬೇಕಾ, ಅದಕ್ಕೂ ನಾವು ಸುಂಕ ಕಟ್ಟಬೇಕಾ? ಈ ಗೂಂಡಾಗಳ ಪೆಟ್ಟು ತಿಂದು ಸುಂಕ ಕಟ್ಟಬೇಕಾ ರಸ್ತೆಯಲ್ಲಿ ಹೋಗುವಂತ ಪಾದಚಾರಿಗಳು? ಇಷ್ಟೆಲ್ಲ ದೋಚುತ್ತಾ ಇದ್ದಾರೆ ಈ ಸರ್ಕಾರ, ಇಲ್ಲಿನ ಜನಪ್ರತಿನಿಧಿಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಇಲ್ಲಿನ ಸಂಸದರಿಗೆ, ಇಲ್ಲಿನ ಶಾಸಕರಿಗೆ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವುದು ಬಿಟ್ರೆ, ಹಿಂದೂ ಮುಸ್ಲಿಂ ಅಂತ ಹೇಳಿ ಕಚ್ಚಾಡಿಸುವುದು ಬಿಟ್ರೆ, ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡಲಿಕ್ಕೆ, ಅದರ ಬಗ್ಗೆ ಮಾತಾಡಲಿಕ್ಕೆ, ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಲಿಕ್ಕೆ ಇವರಿಗೆ ತಾಕತ್ತಿಲ್ಲ, ದಮ್ಮಿಲ್ಲ ಇವರಿಗೆ. ಇವರ ಬಾಯಿ ಹತ್ತಿರ ಯಾವುದಾದ್ರೂ ಮೀಡಿಯಾದವರು ಹೋಗಿ ಮೈಕಿಟ್ಟು ಏನಾದರೂ ಮಾತಾಡಿದ್ದೆ ಹೇಳಿದ್ರೆ ಇವರ ಬಾಯಲ್ಲಿ ಬರುವುದು ಹಿಂದೂಗಳು ಅಪಾಯದಲ್ಲಿದ್ದಾರೆ, ಮುಸಲ್ಮಾನರು ಅಕ್ರಮ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಏನೋ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾತು ನಮ್ಮ ರಾಜಕಾರಣಿಗಳ, ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳ ಬಾಯಲ್ಲಿ ಅಭಿವೃದ್ಧಿಯ ಪರವಾಗಿ ಬರ್ತಾ ಇಲ್ಲ. ನಾವೀಗಾಗಲೇ 8 ಬೇಡಿಕೆಯನ್ನು ಈ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಯಾರು ಒಬ್ಬ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಒಬ್ಬನೇ ಒಬ್ಬ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಉದ್ಯೋಗ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, ಇಲ್ಲ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಎಲ್ಲಿಯೋ ಬಹುರಾಷ್ಟ್ರೀಯ ಕಂಪನಿಗಳ ಬಂದು ಇಲ್ಲಿ ಉದ್ಯೋಗ ಮಾಡಿದರೆ ಮಾರ್ವಾಡಿಗಳು, ಬನಿಯಾಗಳು, ಗುಜರಾತಿಗಳು ಬಂದು ಅದರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜಿಲ್ಲೆಯ ಸಂಸದರಿಗೆ, ಶಾಸಕರಿಗೆ ಪುರ್ಸೊತ್ತಿಲ್ಲ. 60 ಕಿಲೋಮೀಟರ್ಗೆ ಒಂದು ಟೋಲ್ ಬೇಕು ಅಂತ ನಿಯಮ. ಅದು ಆ ರೀತಿಯಾದಂತಹ ರಸ್ತೆಗಳಿದ್ರೆ ಮಾತ್ರ ಟೋಲ್ ಸಂಗ್ರಹ ಮಾಡಬೇಕು. ಇಲ್ಲಿ ಒಂದು ಆಂಬುಲೆನ್ಸ್ ನಿಂತಿದೆ, ಇಲ್ಲಿರುವ ಯಾರಾದರೂ ಒಂದು ದಿವಸ ಆಂಬುಲೆನ್ಸ್ ಅಲ್ಲಿ ಒಂದು ಪೇಷಂಟ್ ಅನ್ನು ಕರ್ಕೊಂಡು ಹೋಗುವುದನ್ನು ನೋಡಿದ್ದೀರಾ? ಒಂದು ದಿವಸ ಆದರೂ ಒಂದು ಪೇಷಂಟ್ ಅನ್ನು ಆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಕಾನೂನು ಇದೆ, ನಿಯಮ ಇದೆ ಅಂತ ಹೇಳಿ ಒಂದು ಆಂಬುಲೆನ್ಸ್ ಅನ್ನು ತಂದು ನಿಲ್ಲಿಸಿದ್ದಾರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ. ಇಲ್ಲಿ ಎಲ್ಲಿಯಾದರೂ ಒಂದು ಶೌಚಾಲಯ ಇದೆಯಾ? ಮಂಗಳೂರಿನಿಂದ BC ರೋಡ್ವರೆಗೆ ಒಂದೇ ಒಂದು ಸಾರ್ವಜನಿಕ ಶೌಚಾಲಯಗಳಿಲ್ಲ. ಕೇಳಿದ್ರೆ ಹೇಳ್ತಾರೆ ಅದು ಸ್ಥಳೀಯ ಆಡಳಿತದವರು ಮಾಡಬೇಕು. ಸ್ಟ್ರೀಟ್ ಲೈಟ್ ಇಲ್ಲ, ಕೇಳಿದ್ರೆ ಹೇಳ್ತಾರೆ ಅದು ಸ್ಥಳೀಯ ಆಡಳಿತದವರು ಮಾಡಬೇಕು. ನೀವು ಪಡೆಯುವಂತಹ ಈ ಸುಂಕ ಸ್ಥಳೀಯ ಆಡಳಿತದವರಿಗೆ ಕೊಡಿ, ನಾವು ಅವರಿಂದ ಕೆಲಸ ಮಾಡಿಸ್ತೇವೆ. ನಿಮಗೆ ಸುಂಕ ಪಡೆಯಲಿಕ್ಕೆ ಆಗ್ತದೆ, ನಮ್ಮನ್ನು ಲೂಟಿ ಮಾಡಲಿಕ್ಕೆ ಆಗ್ತದೆ, ಜನರ ಜೇಬಿಗೆ ಕತ್ತರಿ ಹಾಕಲಿಕ್ಕೆ ಆಗ್ತದೆ. ಆದರೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯಗಳನ್ನು ಮಾಡಲಿಕ್ಕೆ ಇಲ್ಲಿನ ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ ಸಂಸದರಿಗೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ನಾವಿವತ್ತು ಜನರ ಪರವಾಗಿ ಧ್ವನಿ ಎತ್ತಿಕೊಂಡು ಬೀದಿಗೆ ಇಳಿದದ್ದು. ನಾವೇನು ಇಷ್ಟು ಜನ ಸೇರ್ತೇವೆ ಅಂತ ನಾವು ಭಾವಿಸಿರಲಿಲ್ಲ. ನಮ್ಮ ಕೆಲವು ಕಾರ್ಯಕರ್ತರು ಕೂಡಿ ಮಾಡುವ ಅಂತ ಭಾವಿಸಿದ್ದೆವು. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಈ ಜಾಥಾದಲ್ಲಿ, ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಈ ಭಾಗದ ಜನರು ಸೇರಿಕೊಂಡ್ರು. ಎಲ್ಲ ನಮ್ಮ ಪಕ್ಷದವರಲ್ಲವರು, ಈ ಜಿಲ್ಲೆ, ಈ ನಾಡಿನ ಜನಸಾಮಾನ್ಯರು, ಇಲ್ಲಿರುವಂತಹ ಆಟೋ ಚಾಲಕರು, ವಾಹನ ಚಾಲಕರು. ಯಾಕೆಂತ ಹೇಳಿದರೆ ಯಾರಿಗಾದರೂ ಕೂಡ ಒಂದು ಸಹನೆ ಅಂತ ಹೇಳುವುದಕ್ಕೆ ಒಂದು ಮಿತಿ ಇದೆ. ಸಹನೆಗೆ, ಒಂದು ಸ್ವಾಭಿಮಾನಕ್ಕೆ ಒಂದು ಮಿತಿ ಇದೆ. ಇವತ್ತು ಇಲ್ಲಿನ ಜನರ ಸಹನೆಯ, ಸ್ವಾಭಿಮಾನದ ಕಟ್ಟೆ ಒಡೆದಿದೆ. ಮುಂದೆ ಅದು ಏನಾಗ್ತದೆ ಅಂತ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವುದೇನು ಅಂತ ಹೇಳಿದರೆ, ನೀವು ಲಾ ಆ್ಯಂಡ್ ಆರ್ಡರನ್ನು ನಿರ್ವಹಿಸಬೇಕಾದಂಥವರು. ಈ ರೀತಿಯಾಗಿ ಅಕ್ರಮವಾಗಿ, ಅಸಮರ್ಪಕವಾದಂತಹ, ಅವೈಜ್ಞಾನಿಕವಾದಂತಹ ಈ ಟೋಲ್ ಗೇಟನ್ನು ಇಲ್ಲಿಂದ ತೆರವುಗೊಳಿಸದೇ ಇದ್ದರೆ ಮುಂದೆ ಇದಕ್ಕಿಂತಲೂ ಉಗ್ರವಾದಂತಹ ರೀತಿಯಾದಂತಹ ಪ್ರತಿಭಟನೆಗಳು ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ನಡೀಲಿಕ್ಕಿದೆ. ಅದು ಕೇವಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಅಲ್ಲ, ನಮ್ಮ ಬ್ಯಾನರು ಆಗಿರಲಿಕ್ಕಿಲ್ಲ. ಯಾರು ಆ ಪ್ರತಿಭಟನೆ ನಡೆಸಿದರೂ ಕೂಡ ಅವರ ಹಿಂದೆ ಹೋಗಲಿಕ್ಕೆ ನಾವು ತಯಾರಿದ್ದೇವೆ. ಇಲ್ಲದಿದ್ದರೆ ನಾವು ಮುಂಚೂಣಿಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಇದು ಜನಪರವಾದಂಥ ಬೇಡಿಕೆ. ಈ ಬೇಡಿಕೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ನಾವು ಸೇರ್ತೇವೆ ಅಂತಾದರೆ ಈ ಧ್ವಜವನ್ನು ಕೆಳಗಿಳಿಸಿಕೊಂಡು ಈ ಪ್ರತಿಭಟನೆಯಲ್ಲಿ ನಿಲ್ಲಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತಯಾರಿದ್ದಾನೆ. ಆದ ಕಾರಣ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಹೇಳಲಿಕ್ಕೆ ಇರುವಂಥದ್ದು,
ಈಗ ನಾವು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಬಂದು ನಮ್ಮ ಈ ಮನವಿಯನ್ನು ಸ್ವೀಕರಿಸಬೇಕು, ಮತ್ತೆ ಇದಕ್ಕೆ ಸೂಕ್ತವಾದಂತಹ ಭರವಸೆಯನ್ನು ಕೊಡಬೇಕು. ಒಂದು ವೇಳೆ ಅದು ಕೊಡಲಿಲ್ಲ ಅಂತ ಹೇಳಿದರೆ ನಾವು ಇಲ್ಲಿಯೇ, ಅವರು ಬರುವವರೆಗೂ ಕೂಡ ಇಲ್ಲಿಯೇ ಕೂತ್ಕೊಳ್ತೇವೆ. ಆದ ಕಾರಣ ದಯವಿಟ್ಟು ಅವರಲ್ಲಿ ಹೇಳಿ ಆ ಅಧಿಕಾರಿಗಳು ಇಲ್ಲಿ ಬರುವಂಥ ರೀತಿಯಲ್ಲಿ ತಾವು ವ್ಯವಸ್ಥೆ ಮಾಡಿಸಿಕೊಡ್ಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿಕೊಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭವಾಗಲಿ. ಮುಂದೆ ಕೂಡ ಈ ಹೋರಾಟಗಳು, ಇಂತಹ ಅಕ್ರಮ ಅನ್ಯಾಯಗಳು ನಡೆಯುವಾಗ ಈ ಹೋರಾಟಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರ ಅದಕ್ಕೆ ಅಗತ್ಯವಿದೆ ಅಂತ ಹೇಳುವಂಥ ವಿನಂತಿಯನ್ನು ಮಾಡಿಕೊಳ್ತಾ, ಜೈ ಹಿಂದ್, ಜೈ SDP.